ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನಮಿಸುತ್ತಾ, ಹಾಗೂ ಈ ಧ್ಯಾನ ನನಗೆ ಪರಿಚಯ ಆಗಿದ್ದು ಪ್ರೇಮ್ನಾಥ್ ಸರ್ ಅವರಿಂದ, ಪ್ರೇಮ್ನಾಥ್ ಸರ್ ಅವ್ರಿಗೂ ನಮಿಸುತ್ತಾ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಸಾಧಕರಿಗೂ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಸಾಧಕರಿಗೂ ಸಹ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಮೇಡಮ್ ಅವರ ಕುಟುಂಬ ಸದಸ್ಯರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಯಾರೇ ಆಗ್ಬೋದು, ಮಹಿಳೆ ಇಷ್ಟೊಂದು ಒಂದು ಎಲ್ಲರಿಗಾಗಿ ಅವರ ಸಮಯ ಆಗ್ಬೋದು, ಅವರ ಒಂದು ಶಕ್ತಿ ಆಗ್ಬೋದು, ಹಣ ಆಗ್ಬೋದು, ಜ್ಞಾನ ಆಗ್ಬೋದು, ಹಂಚಬೇಕು ಅಂದರೆ ಮನೆಯಿಂದ ಅದು ಪ್ರಾರಂಭ ಆಗಬೇಕು. ಎಲ್ಲರ ಮನೆಯಲ್ಲಿರ್ತಕ್ಕಂಥವರು ಸಹಕಾರ ಇದ್ದಾಗಲೇ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಈ ಥರ ಮೈಕ್ ಮುಂದೇನೋ ವಿಡಿಯೋ ಎಲ್ಲ ನಾವು ಕಾಣ್ತಿರ್ತೀವಷ್ಟೇ ಮಹಿಳೆಯರು, ಆದರೆ ಹಿಂದೆ ಅದಕ್ಕೆ ಕೈ ಜೋಡಿಸ್ತಕ್ಕಂಥವರು ಕುಟುಂಬ ಸದಸ್ಯರು. ತುಂಬ ಅವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು ನಾವು. ಅವರು ಸಹಕಾರ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಇರಲ್ಲ. ನಾವು ಧ್ಯಾನ ಮಾಡ್ತಾ ಸಾಧನೆಯಲ್ಲಿ ಮುಂದುವರಿತಾ ನಮ್ಮಲ್ಲಿ ಪರಿವರ್ತನೆಗಳು ಬರ್ತಾ ಇದ್ದಾಗ ನಮ್ಮ ಜೊತೆಯಲ್ಲಿರ್ತಕ್ಕಂಥವರೆಲ್ಲರೂ ಸಹ ಅವರೂ ಸಹ ಅದರ ಧ್ಯಾನದ ಮಹತ್ವವನ್ನು ಗುರುತಿಸಿ ನಮಗೆ ಸಹಕಾರವನ್ನು ನೀಡ್ತಾರೆ. ಹಾಗಾಗಿ ಎಲ್ಲರೂ ನಾವು ನಮ್ಮ ಒಂದು ಧ್ಯಾನ ಸಾಧನೆಯನ್ನು ಹೆಚ್ಚಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಶಾಂತಲಾ ಮೇಡಮ್ ಅವರು 3 ವರ್ಷ ಸತತವಾಗಿ ಈ ಒಂದು ಆನ್ಲೈನ್ ಮೂಲಕ ಸಾವಿರಾರು ಜನರಿಗೆ ಧ್ಯಾನದ ಪರಿಚಯ ಮಾಡಿದ್ದಾರೆ ಹಾಗೂ ಜ್ಞಾನವನ್ನು ಹಂಚಿದ್ದಾರೆ. ಅದರ ಜೊತೆಗೆ ಇಂದು ಆಫ್ಲೈನಲ್ಲೂ ಸಹ ಎಲ್ಲರೂ ಬಂದು ಆ ಪಿರಮಿಡ್ ಶಕ್ತಿಯನ್ನು ಅನುಭೂತಿ ಹೊಂದಬೇಕು ಅಂತ ಪಿರಮಿಡ್ ನಿರ್ಮಾಣವೂ ಆಗಿದೆ. ತುಂಬ ಅಭಿನಂದನೆಗಳು. ಅದೇ ಥರ ಇಲ್ಲಿ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಯಾಕಂದರೆ ಎಲ್ಲೇ ಧ್ಯಾನ ಕಾರ್ಯಕ್ರಮ ಆದರೂ ಸಹ ಹೇಳೋರು ತುಂಬ ಜನ ಇದ್ದೀವಿ. ಈಗ ಆ ಥರ ಪತ್ರಿಜಿ ಅವರು ಎಲ್ಲರನ್ನೂ ಸಿದ್ಧತೆ ಮಾಡಿದ್ದಾರೆ. ಎಲ್ಲರಿಗೂ ಎಲ್ಲವೂ ತಿಳಿದಿದೆ. ಆದರೆ ಇಲ್ಲಿ ಭಾಗವಹಿಸಿ ಆಲಿಸೋ ಒಂದು ಸಮಯ, ತಾಳ್ಮೆ ಇರಬೇಕಿದೆ. ಈಗ ಧ್ಯಾನ ಹೇಳ್ಕೊಡೋರು ತುಂಬ ಜನ ಇದ್ದೀವಿ, ಆದರೆ ಕಲಿಯೋರು ಅಲ್ವಾ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಅಭಿನಂದನೆಗಳು. ಯಾಕಂದರೆ ಈ ಮೈಸೂರಲ್ಲಿ ನನಗೆ ಒಂದು ಪ್ರೇರಣೆ, ಒಂದು ಸ್ಫೂರ್ತಿ ಧ್ಯಾನ ಕೇಂದ್ರ ಮಾಡಬೇಕು ಅಂತ ಬಂದಿದ್ದಿಲ್ಲಿಂದಲೇ. 20 ವರ್ಷಗಳ ಹಿಂದೆ ಮನೋರಮಾ ಮೇಡಮ್ ಅವರು ಇಲ್ಲಿ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಇದೇ ತರಹ ಈಗ ನಾವು 2 ಗಂಟೆ ಧ್ಯಾನ ಮಾಡಿದ್ವಲ್ಲ, ಅದೇ ತರಹ ಪತ್ರಿಜಿ ಅವರ ಕೊಳಲು ವಾದ್ಯದಿಂದ ನಾವು 3 ಗಂಟೆ ಸತತವಾಗಿ ಪ್ರಥಮ ಬಾರಿಗೆ ಸಂಗೀತದೊಂದಿಗೆ ಸತತವಾಗಿ 3 ಗಂಟೆ ಧ್ಯಾನ ಮಾಡಿದ್ದು ನಾನು ಪತ್ರಿಜಿಯವರ ಜೊತೆಯಲ್ಲಿ ಮೈಸೂರಿನಲ್ಲಿ. ಆ ಥರ ಅದೇ ರೀತಿ ಇಲ್ಲಿ ಆಗಮಿಸಿರ್ತಕ್ಕಂಥವ್ರಿಗೂ ಸಹ ಆ ಒಂದು ಸ್ಫೂರ್ತಿ, ಆ ಒಂದು ಪ್ರೇರಣೆ ಈಗಾಗಲೇ ಒಂದು ಬೀಜ ಎಲ್ಲರ ಮನದಲ್ಲಿ ಅದು ಇದೆ ಅಂತ, ಆ ಸಿದ್ಧತೆ ಆಗ್ತಾ ಇದೆ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಈಗ ತಾನೇ ಸಾರ್ ಹೇಳಿದರು ಅವ್ರ ತಂಗಿಯವರ ಬಗ್ಗೆ, ಹೇಗೆ ಧ್ಯಾನ ಅನ್ನೋದು ಹೇಗೆ ಅವರು ಲಾಭ ಪಡ್ಕೊಂಡಿದ್ದಾರೆ ಅಂತ. ಅದೇ ತರಹ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಅದು ಸಿಕ್ಕೇ ಸಿಗುತ್ತೆ, ನಾವು ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡ್ತಾ ಇದ್ದಾಗ. ಅದರಿಂದ ಈಗ ಧ್ಯಾನ ಕೇಂದ್ರಗಳು ತುಂಬ ಬರ್ತಾ ಇದೆ, ಧ್ಯಾನಿಗಳು ಹೆಚ್ಚಾಗ್ತಾ ಇದೆ, ಝೂಮ್ ಸೆಷನ್ಸು ತುಂಬ ಆಗ್ತಾ ಇದೆ. ಆದರೆ ಪತ್ರಿಜಿಯವರು ತಿಳಿಸಿರ್ತಕ್ಕಂಥದ್ದು ಅವರ ಆಕಾಂಕ್ಷೆ, ಪಿರಮಿಡ್ ಧ್ಯಾನ ಕೇಂದ್ರಗಳು ಹೇಗಿರಬೇಕು ಅಂತ ತಿಳಿಸಿದ್ದಾರೆ. ಅದನ್ನು ಪ್ರತಿಯೊಬ್ಬರೂ ತಪ್ಪದೇ ಪಾಲಿಸಲೇಬೇಕಾಗಿದೆ. ಅವರು ತಿಳಿಸಿರೋದು ಪಿರಮಿಡ್ ಧ್ಯಾನ ಕೇಂದ್ರಗಳು ಅಂದರೆ ಕೇವಲ ಧ್ಯಾನ ಒಂದು ಮಾತ್ರ ಕಲಿಸೋದಲ್ಲ, ವಿಶ್ವ ಪ್ರೇಮವನ್ನು ಮತ್ತು ಮೈತ್ರಿ ತತ್ವವನ್ನು ಮತ್ತು ಸ್ವತಂತ್ರವಾಗಿ ಅವರೇ ಒಂದು ಸಂಶೋಧನೆ ಮಾಡೋದಕ್ಕೆ ಯಾರೂ ಸಹ ಅನುಯಾಯಿಗಳಲ್ಲ. ಪ್ರತಿಯೊಬ್ಬರಲ್ಲೂ ಆ ಒಂದು ಚೈತನ್ಯ ಇದೆ.
ಆ ಒಂದು ಡಿವೈನ್ ಕಾನ್ಷಿಯಸ್ನೆಸ್ಸನ್ನು ಹೆಚ್ಚಿಸಬೇಕು, ಅದು ಧ್ಯೇಯ ಧ್ಯಾನ ಕೇಂದ್ರಗಳದ್ದು. ಈಗ ಧ್ಯಾನ ಮಾತ್ರ ನಾವು ಕಲಿತೀವಿ, ನಾವು ಸ್ವಲ್ಪ ವರ್ಷಗಳ ಹಿಂದೆ ಕಲ್ತಿದ್ದೀವಿ, ಈಗ ಕಲಿತಾ ಇದ್ದೀರಾ, ಮುಂದೆ ಇನ್ನೂ ಕೆಲವರು ಕಲಿತಾರೆ. ಆದರೆ ಅದರ ಜೊತೆಗೆ ಧ್ಯಾನ ಕೇಂದ್ರಗಳ ಮೇಲೆ ತುಂಬ ಜವಾಬ್ದಾರಿ ಇದೆ. ಪತ್ರಿಜಿಯವರು ಏನು ತಿಳಿಸಿದಾರೋ ಆನಾಪಾನಸತಿ ಧ್ಯಾನವನ್ನೇ ಪ್ರತಿಯೊಬ್ಬರಿಗೂ ನಾವು ಪರಿಚಯ ಮಾಡಿಸ್ಬೇಕು. ಮತ್ತು ನಮ್ಮ ಅನುಭವಗಳನ್ನು ಸಹ ಅವರು ಹೇಳಿರೋದು, ಪ್ರತಿಯೊಬ್ಬರೂ ಸಹ ಅವರ ಒಂದು ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ತಿಳ್ಕೊಂಡಿರ್ತಕ್ಕಂತಹ ಸತ್ಯವನ್ನು ತಿಳಿಸಬೇಕು ಅಂತ ಹೇಳಿದ್ದಾರೆ. ಪದಗಳು ಒಂದೇ ಒಂದು ಕೆಲವು ಪದಗಳೇ ಅಂತ ಕಾಣಿಸುತ್ತೆ, ಎಷ್ಟು ಮಹತ್ವ ಇದೆ. ನಾವು ಇನ್ನೊಬ್ಬರಿಗೆ ಏನಾದರೂ ಈ ಆಧ್ಯಾತ್ಮಿಕತೆ ಬಗ್ಗೆ ತಿಳಿಸಬೇಕು ಅಂದರೆ ಮೊದಲನೇದಾಗಿ ನಾವು ಅದರಲ್ಲಿ ಸಂಶೋಧನೆ ಮಾಡಿ ಸತ್ಯವನ್ನು ತಿಳ್ಕೊಂಡು ಆ ಸತ್ಯವನ್ನೇ ತಿಳಿಸ್ಬೇಕು. ಅಷ್ಟೊಂದು ಜವಾಬ್ದಾರಿ ಇದೆ. ಹಾಗಾಗಿ ಕೇವಲ ಧ್ಯಾನ ಮಾತ್ರ ಕಲಿಸೋದಲ್ಲ, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಜ್ಞಾನವನ್ನು ಹಂಚೋದಷ್ಟೇ ಅಲ್ಲ, ಅದರ ಜೊತೆಗೆ ಅವರು ಏನು ತಿಳಿಸಿದಾರೋ ಅದೇ ಜ್ಞಾನವನ್ನು ನಾವು ತಿಳಿಸ್ಬೇಕು. ಅವರು ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಎಲ್ಲರಿಗೂ ಸಹ. ಒಬ್ಬ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಸ್ವತಂತ್ರವನ್ನು ನೀಡಿ ಸಂಶೋಧನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಆದರೆ ನಾವು ಆ ಸಂಶೋಧನೆಯಲ್ಲಿ ಎಲ್ಲಿದ್ದೀವಿ, ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ಸರಿಯಾಗಿ ಮನದಟ್ಟು ಮಾಡಿಕೊಂಡು ನಂತರ ನಾವು ಅದನ್ನು ಹಂಚ್ತಾ ಹೋಗಬೇಕು. ಅದು ತುಂಬ ಜವಾಬ್ದಾರಿ. ಧ್ಯಾನ ಕೇಂದ್ರಕ್ಕೆ ಆಗಮಿಸಿರ್ತಕ್ಕಂತಹ ಸಾಧಕರು ಅದು ನಡೀತಾ ಇದೆಯಾ, ಎಲ್ಲಾದರೂ ಅಲ್ಲಿ ಏರ್ಪೇರು ಆಗ್ತಾ ಇದೆಯಾ, ಎಲ್ಲಾದರೂ ತೊಡಗುತ್ತಾ ಇದ್ದಾರಾ ಅವರು ಅನ್ನೋದು ಗಮನಿಸಬೇಕಾಗುತ್ತೆ. ಅದು ಧ್ಯಾನ ಕೇಂದ್ರಗಳ ಜವಾಬ್ದಾರಿ. ಯಾಕಂದರೆ ನಾವು ಏನಾದರೂ ಕಣ್ಣಿಗೆ ಕಾಣೋದಾದರೆ ಇದು ಸರಿ ಇದೆಯಾ ಸರಿ ಇಲ್ವಾ, ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಈ ಧ್ಯಾನ ಅನ್ನೋದು ಕಣ್ಣಿಗೆ ಕಾಣೋದಲ್ಲ, ಈ ಚರ್ಮಚಕ್ಷುಗಳಿಗೆ ಕಾಣೋದಲ್ಲ, ಅನುಭೂತಿ ಹೊಂದೋದು. ಆ ಅನುಭೂತಿ ಹೊಂದುತ್ತಿರುವಾಗ ಸ್ವಲ್ಪ ನಾವು ನಮ್ಮ ಮನಸ್ಸಿನ ಪ್ರಭಾವ ಅನ್ನೋದು ಇಲ್ಲ, ಅಲ್ಲೂ ಇಲ್ಲಿ ಕೇಳಿಸ್ಕೊಂಡಿರೋದು, ಪುಸ್ತಕಗಳಲ್ಲಿ ಕೇಳಿರೋದು, ಅಲ್ಲಿ ನಾವು ಅದೇ ನಾನು ಅನುಭವ ಹೊಂದಿದ್ದೀವಿ ಅಂತ ಭಾವಿಸ್ತೀವಿ. ಆ ಭಾವನೆಗಳಿಂದ ನಾವು ಸರಿಯಾಗಿ ದೃಢವಾಗಿ ನಾವು ಅದನ್ನು ತಿಳ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಾವು ಈ ಏನು ಪತ್ರಿಜಿಯವರು ತಿಳಿಸಿದಾರಲ್ವ, ವಿಜ್ಞಾನಿ ಆಗಬೇಕು ಅಂತ ಆ ಹಂತಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಏನು ತಿಳಿಸಿದಾರೋ ಅದನ್ನೇ ನಾವು ಹಂಚ್ತಾ ಹೋಗಬೇಕು. ಧ್ಯಾನ ಪದ್ಧತಿಯಲ್ಲಿ ಆಗಲಿ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಆಗ್ಬೋದು, ನಾವು ಪತ್ರಿಜಿಯವ್ರನ್ನ ಅವರು ಜ್ಞಾನವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ, ಇಷ್ಟೋ ಅಷ್ಟು ಅದರಲ್ಲಿ ತಿಳ್ಕೊಂಡಿದ್ದೀವಿ ಅಂದರೆ ಅದನ್ನೇ ನಾವು ತಿಳಿಸ್ಬೇಕು. ಅವರು ಏನು ಹೇಳಿದಾರೋ ಅದನ್ನೇ ತಿಳಿಸ್ಬೇಕು. ಅದರಲ್ಲಿ ಯಾವುದೇ ಥರದ ನಮ್ಮ ಒಂದು ಜ್ಞಾನವನ್ನು ಸೇರಿಸಬಾರದು. ನಮ್ಮ ಅನುಭವ ಹೇಳ್ಬೋದು, ಅವರು ತಿಳಿಸಿರೋದ್ರಲ್ಲಿ ನಾನು ಇದು ಅನುಭೂತಿ ಹೊಂದಿದ್ದೀನಿ ಅಂತ, ಆದರೆ ಜ್ಞಾನ ಆ್ಯಸ್ ಇಟ್ ಈಸ್ ಇರಬೇಕು. ಯಾಕಂದರೆ ಈಗ ಇನ್ನೂ ಹೆಚ್ಚು ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಮತ್ತು ಅವರು ಇನ್ನೊಂದು ಹೇಳ್ತಾರೆ, ಧ್ಯಾನ ಕೇಂದ್ರಗಳಲ್ಲಿ ಲೈಬ್ರರಿ ಇರಬೇಕು ಅಂತ. ಅದು ಸಹ ತುಂಬ ಮುಖ್ಯ. ಮತ್ತು ಅಲ್ಲೂ ನಾವು ಗಮನಿಸಬೇಕಿರೋದು, ಕೇವಲ ಪತ್ರಿಜಿಯವರು ಬರೆದಿರ್ತಕ್ಕಂತಹ ಪುಸ್ತಕಗಳನ್ನು ಮಾತ್ರ ಎಲ್ಲೂ ಹೇಳಿಲ್ಲ. ಅವರು ಹೇಳೋದು ಏನು ಅಂದರೆ, ಹಿಂದೆ ಈಗಲೂ ಆ ಸಂಶೋಧನೆ ಮಾಡಿರ್ತಕ್ಕಂತಹ ಎಲ್ಲ ಮಹಾತ್ಮರ ಪುಸ್ತಕಗಳು ಮತ್ತು ಮ್ಯಾಗ್ಝಿನ್ಸ್ ಇರಬೇಕು ಅಂತ ಹೇಳ್ತಾರೆ ಧ್ಯಾನ ಕೇಂದ್ರಗಳಲ್ಲಿ. ಹಾಗಾಗಿ ತುಂಬ ಜವಾಬ್ದಾರಿಯನ್ನು ನಮ್ಮೆಲ್ಲರ ಮೇಲೂ ಇದೆ. ಅದರಂತೆ ನಾವೆಲ್ಲರೂ ನಡ್ಕೋಬೇಕಾಗಿದೆ. ಅದು ತುಂಬ ನಾವು ಗಮನಿಸಬೇಕಾಗಿರೋದು. ನಾವು ಅವ್ರು ಹೇಳಿರೋದು ಎಲ್ಲರಲ್ಲೂ ಧ್ಯಾನ ಕೇಂದ್ರಗಳಿಗೆ ಧ್ಯಾನ ಪರಿಚಯ ನಾವು ಯಾರಿಗಾದ್ರೂ ಮಾಡಿಸ್ತಿದ್ದೀವಿ ಅಂದರೆ ಆ ಡಿವೈನ್ ಕಾನ್ಷಿಯಸ್ನೆಸ್ಸನ್ನು ಹೆಚ್ಚಿಸಬೇಕು ಅಂತ ಹೇಳ್ತಾರೆ. ಅದು ಹೆಚ್ಚಾದಾಗ ಅದರಷ್ಟುಗದೆ ನಮ್ಮಲ್ಲಿ ಏನೆಲ್ಲ ನಮಗೆ ಈ ಭೌತಿಕ ದೇಹದಲ್ಲಿ ಏನೆಲ್ಲ ಏರುಪೇರುಗಳಿದೆಯೋ ಅದೆಲ್ಲವೂ ಸರಿ ಹೋಗುತ್ತೆ. ಆರೋಗ್ಯದಲ್ಲಾಗ್ಬೋದು, ಮನಸ್ಸಿನ ಸ್ಥಿತಿಯಲ್ಲಿರ್ಬೋದು, ಆ ಪ್ರೇಮ ಆಗ್ಬೋದು, ವಿಶ್ವ ಪ್ರೇಮ ಅವರು ಹೇಳಿರೋದು ಎಷ್ಟು ಮಹತ್ವವಾಗಿರೋದಿದೆ ಇದರಲ್ಲಿ. ನಮ್ಮೆಲ್ಲರ ಮೇಲೆ ಜವಾಬ್ದಾರಿ. ಅದನ್ನು ತಿಳ್ಕೊತ
ಅವರು ಹೇಳಿದಂತೆ ನಾವೆಲ್ಲರೂ ನಡೀತಾ ಸಾಧನೆ ಮಾಡ್ತಾ ಇತರರಿಗೂ ಅದನ್ನೇ ಪರಿಚಯ ಮಾಡಿಸ್ತಾ ಹೋಗೋಣ ಅನ್ನೋದು ನನ್ನ ಆಕಾಂಕ್ಷೆ. ಇಲ್ಲಿ ಆಗಮಿಸಿರ್ತಕ್ಕಂಥವರಲ್ಲೂ ಸಹ ಇನ್ನಷ್ಟು ಧ್ಯಾನ ಕೇಂದ್ರಗಳು ಬರಬೇಕು ಅಂತ. ಯಾಕಂದರೆ ನಮ್ಮ ಧ್ಯಾನ ಕೇಂದ್ರ ರಾಜಾಜಿನಗರಲ್ಲಿ ಬುದ್ಧ ಪಿರಮಿಡ್ ಸ್ಪಿರಿಚುವಲ್ ಕೇರ್ ಸೆಂಟರ್ ಅನ್ನೋದು 2006ರಿಂದ ನಡೀತಾ ಇದೆ. ಅದಕ್ಕೆ ಸ್ಫೂರ್ತಿ ಬಂದಿದ್ದು ಒಂದು ಬೀಜ ಎಲ್ಲಿ ಅದು ಹುಟ್ಟಿದ್ದು ಅಂದರೆ ಮೈಸೂರಿನಲ್ಲಿ ಬ್ರಹ್ಮರ್ಷಿ ಪತ್ರಿಜಿಯವರ ಒಂದು ಸತ್ಸಂಗದಲ್ಲಿ. ಅದೇ ತರಹ ನಾವು ಹಲವಾರು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇರ್ತೀವಿ. ಅಲ್ಲಿ ನಮಗೆ ಸ್ಫೂರ್ತಿ ಅನ್ನೋದು ಬರ್ತಾ ಇರುತ್ತೆ. ಅದನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಅದಕ್ಕೆ ಮಾರ್ಗದರ್ಶನ ನೀಡಿದ್ದು ನಮಗೆ ಪ್ರೇಮ್ನಾಥ್ ಸರ್ ಅವರು. ಎಷ್ಟೆಷ್ಟು ನಾವು ಅವರಿಗೆ ಧನ್ಯವಾದಗಳು ತಿಳಿಸಿದರೂ ಸಹ ಅದು ಕಡಿಮೆನೇ ಆಗುತ್ತೆ. ಆಗ ಧ್ಯಾನ ಕೇಂದ್ರಗಳು ಇರಲಿಲ್ಲ. ಅದು ಹೇಗಿರಬೇಕು, ಹೇಗೆ ನಡೆಸಬೇಕು, ಬಂದವ್ರಿಗೆ ಹೇಗೆ ಗಮನಿಸಬೇಕು, ಹೇಗೆ ಧ್ಯಾನ ಆನಾಪಾನಸತಿ ಧ್ಯಾನವನ್ನು ಪರಿಚಯ ಮಾಡಬೇಕು, ಮತ್ತು ಕೇವಲ ಧ್ಯಾನ ಕೇಂದ್ರಕ್ಕೆ ಸೀಮಿತ ಆಗದಿರ ಮನೆ ಧ್ಯಾನ ಆಗ್ಬೋದು, ಮತ್ತು ಹಲವಾರು ಒಂದು ಪಬ್ಲಿಕ್ ಪ್ರೋಗ್ರಾಮ್ಗಳಾಗ್ಬೋದು, ಸಸ್ಯಾಹಾರ ಜಾಥಾಗಳಾಗ್ಬೋದು, ಅದೆಲ್ಲವೂ ಹೇಗೆ ನಿರ್ವಹಿಸಬೇಕು, ಹೇಗೆ ಮುಂದಕ್ಕೆ ತಗೊಂಡು ಹೋಗಬೇಕು, ಈ ಧ್ಯಾನವನ್ನು, ಈ ಧ್ಯಾನ ಶಕ್ತಿಯನ್ನು ಎಲ್ಲರಿಗೂ ಹೇಗೆ ಪರಿಚಯ ಮಾಡಬೇಕು ಅನ್ನೋದು ತುಂಬ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಗಾಗಿ ಪತ್ರಿಜಿಯವರಿಗೂ ಪ್ರೇಮ್ನಾಥ್ ಸರ್ ಅವ್ರಿಗೂ ಮತ್ತೊಬ್ಬ ಬ್ರಹ್ಮರ್ಷಿ ಅವರು ನಮ್ಮ ಜೊತೆ ಈಗ ಇದ್ದಾರೆ. ಅವರ ಮಾರ್ಗದರ್ಶನವನ್ನು ನಾವೆಲ್ಲರೂ ಪಡ್ಕೊತಾ ಇರೋಣ. ಅವರು ಯಾವಾಗಲೂ ಸಿದ್ಧವಾಗಿರ್ತಾರೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡೋದಕ್ಕೆ. ಹಾಗಾಗಿ ಎಲ್ಲರೂ ಪತ್ರಿಜಿಯವರು ಹೇಳಿರೋದು ಹಾಗೆ ನಾವು ಮುಂದುವರಿಯೋಣ ಅಂತ ಹಾರೈಸುತ್ತಾ, ಮತ್ತು ಎಲ್ಲರೂ PMC ಕನ್ನಡ ವಾಹಿನಿಯನ್ನು ವೀಕ್ಷಿಸಿ ಅದರಲ್ಲೂ ಸಹ ಆ ಒಂದು ಜ್ಞಾನವನ್ನು ಸ್ವೀಕರಿಸಿ, ಮತ್ತು ನಿಮ್ಮ ಅನುಭವವನ್ನು ಸಹ ಅಲ್ಲಿ ಹಂಚ್ಕೊಳ್ಳಿ. ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ. ಈಗ ಸಾರ್ ತಿಳಿಸಿರ್ತಕ್ಕಂಥ ಅವ್ರ ತಂಗಿಯವರ ಒಂದು ಧ್ಯಾನ ಮಾಡಿದ ನಂತರ ಬದಲಾವಣೆಗಳು ನಾವು ಇಲ್ಲಿ ಆಸೀನರಾಗಿರ್ತವ್ರಿಗೆ ಎಲ್ಲರಿಗೂ ಒಂದು ಪರಿಚಯ ಆಗಿದೆಯಲ್ಲ. ಅದೇ ತರಹ ನಾವು PMC ಕನ್ನಡ ವಾಹಿನಿಯಲ್ಲಿ ನೀವೇನಾದರೂ ಅದು ತಿಳಿಸಿದಾಗ ಇನ್ನೂ ಹೆಚ್ಚು ಜನಗಳಿಗೆ ಅದು ರೀಚ್ ಆಗುತ್ತೆ. ಹಾಗಾಗಿ PMC ಕನ್ನಡ ವಾಹಿನಿಗೂ ಸಹ ನಿಮ್ಮ ಸಹಾಯ ಸಹಕಾರ ಎಲ್ಲ ಥರದ್ದು ಇರಬೇಕು ಅಂತ ಆಶಿಸ್ತಾ, ಈ ಅವಕಾಶ ನೀಡಿರ್ತಕ್ಕಂತಹ ಈ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಮೂಡಿಬರಲು ಕಾರಣಕರ್ತರಾದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.